ಭಾರತ ಮೂಲದ ಗಗನಯಾತ್ರಿ ಸುನೀತಾ ವಿಲಿಯಮ್ಸ್ ಹಾಗೂ ಬುಚ್ ವಿಲ್ಮೋರ್ ಅವರನ್ನ ಕರೆತರೋಕೆ ಟ್ರಾನ್ಸ್ಪೋರ್ಟರ್ 13 ಮಿಷನ್ ನಾಳೆ ಬೆಳಗ್ಗೆ 5:30ಕ್ಕೆ ಉಡಾವಣೆ ಆಗುತ್ತೆ. ಸ್ಪೇಸ್ಎಕ್ಸ್ ಕ್ರೂ 10 ಮಿಷನ್ ಮೂಲಕ ಈ ಇಬ್ಬರು ಗಗನಯಾತ್ರಿಗಳನ್ನು ಭೂಮಿಗೆ ಕರೆತರಲಾಗ್ತಾ ಇದೆ. ಮಿಷನ್ 4 ಸಿಬ್ಬಂದಿಯನ್ನು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಕಳುಹಿಸಲಿದೆ. 9 ತಿಂಗಳಿಂದಲೂ ಕೂಡ ಅವರು ಬಾಹ್ಯಾಕಾಶದಲ್ಲೇ ಸಿಕ್ಕಾಕೊಂಡಿದ್ರು. ಇನ್ನು ಅಮೆರಿಕ ಅಧ್ಯಕ್ಷ ಟ್ರಂಪ್ ಖಡಕ್ ಎಚ್ಚರಿಕೆಯನ್ನು ಕೊಟ್ಟ ಬೆನ್ನಲ್ಲೇ ರಷ್ಯಾ ಕದನ ವಿರಾಮ ಪ್ರಸ್ತಾಪಕ್ಕೆ ಷರತ್ತುಬದ್ಧ ಒಪ್ಪಿಗೆಯನ್ನು ಸೂಚಿಸಿದೆ. ಆದರೆ ಕದನ ವಿರಾಮವು ಶಾಶ್ವತ ಶಾಂತಿಗೆ ಕಾರಣವಾಗಬೇಕು, ಸಂಘರ್ಷದ ಮೂಲ ಕಾರಣಗಳನ್ನು ಪರಿಹರಿಸಬೇಕು. ಉಕ್ರೇನ್ ಸೇನೆ ಸಾಕಷ್ಟು ನಷ್ಟವನ್ನು ಉಂಟು ಮಾಡಿದೆ, ಬಂಧಿತ ಸೈನಿಕರನ್ನ ಹಾಗೆ ಹೋಗೋದಕ್ಕೆ ಬಿಡೋದಕ್ಕಾಗತ್ತಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಈ ವಿಚಾರವಾಗಿ ಅಮೆರಿಕ ಅಧಿಕಾರಿಗಳ ಜೊತೆ ರಷ್ಯಾ ಅಧಿಕಾರಿಗಳು ಚರ್ಚೆ ನಡೆಸ್ತಾ ಇದ್ದಾರೆ. ರಷ್ಯಾ ಉಕ್ರೇನ್ ಸಂಘರ್ಷವನ್ನು ಕೊನೆಗೊಳಿಸಲು ಪ್ರಯತ್ನಿಸಿದ ಅಮೆರಿಕ, ಭಾರತ, ಬ್ರೆಜಿಲ್ಗೆ ಪುಟಿನ್ ಧನ್ಯವಾದ ಹೇಳಿದ್ದಾರೆ. ಶಾಶ್ವತ ಶಾಂತಿ ಬಯಸ್ತಾ ಇದ್ದಾರೆ. ಇನ್ನು ಅಮೆರಿಕ ಅಧ್ಯಕ್ಷ ಟ್ರಂಪ್ ಸುಂಕ ಸಮರ ಮುಂದುವರೆದಿದೆ. ಯುರೋಪ್ ಒಕ್ಕೂಟದಿಂದ ಅಮೆರಿಕಕ್ಕೆ ಬರುವ ಆಲ್ಕೋಹಾಲ್ ಮೇಲೆ ಶೇಕಡಾ 200ರಷ್ಟು ಸುಂಕ ವಿಧಿಸೋದಾಗಿ ಗುಡುಗಿದ್ದಾರೆ. ಸ್ಟೀಲ್, ಅಲ್ಯೂಮಿನಿಯಂ ವಸ್ತುಗಳ ಮೇಲೆ ಅಮೆರಿಕ ಸುಂಕ ವಿಧಿಸಿದ್ದಕ್ಕೆ ಪ್ರತಿಯಾಗಿ ಅಮೆರಿಕದಿಂದ ಆಮದಾಗುವ ವಿಸ್ಕಿ ಮೇಲೆ ಶೇಕಡಾ 50ರಷ್ಟು ಸುಂಕ ವಿಧಿಸೋದಾಗಿ ಯುರೋಪ್ ಒಕ್ಕೂಟ ಹೇಳಿತ್ತು. ಇನ್ನು ಕೆನಡಾ ಬಳಿಕ ಗ್ರೀನ್ಲ್ಯಾಂಡ್ ಅನ್ನು ಅಮೆರಿಕಕ್ಕೆ ಸೇರಿಸಿಕೊಳ್ಳುವ ಬಯಕೆಯನ್ನು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತೆ ಹೊರಹಾಕಿದ್ದಾರೆ. ಅಂತಾರಾಷ್ಟ್ರೀಯ ಭದ್ರತೆಯನ್ನು ಹೆಚ್ಚಿಸಲು ಗ್ರೀನ್ಲ್ಯಾಂಡ್ ಮೇಲೆ ಅಮೆರಿಕದ ನಿಯಂತ್ರಣ ಅತ್ಯಗತ್ಯ ಅಂತ ನ್ಯಾಟೋ ಪ್ರಧಾನ ಕಾರ್ಯದರ್ಶಿ ಮಾರ್ಕ್ ರುಟ್ಟೆಗೆ ಟ್ರಂಪ್ ಹೇಳಿದ್ದಾರೆ. ಇದಕ್ಕೆ ಗ್ರೀನ್ಲ್ಯಾಂಡ್ ನಿರ್ಗಮಿತ ಪ್ರಧಾನಿ ಮ್ಯೂಟ್ ಆಕ್ಷೇಪಿಸಿದ್ದಾರೆ. ಇನ್ನು ಬಲೂಚ್ ರೈಲು ಹೈಜಾಕ್ ಪ್ರಕರಣದಲ್ಲಿ ಭಾರತದ ಕೈವಾಡ ಇದೆ ಎಂಬ ಪಾಕಿಸ್ತಾನ ಆರೋಪಕ್ಕೆ ಭಾರತದ ವಿದೇಶಾಂಗ ಇಲಾಖೆ ತಿರುಗೇಟು ಕೊಡ್ತು. ಭಯೋತ್ಪಾದನೆಯ ಕೇಂದ್ರ ಬಿಂದು ಎಲ್ಲಿದೆ ಅಂತ ಇಡೀ ವಿಶ್ವಕ್ಕೆ ಗೊತ್ತಿದೆ, ಮೊದಲು ಆಂತರಿಕ ಸಮಸ್ಯೆ ಹಾಗೂ ವೈಫಲ್ಯಗಳನ್ನ ಸರಿ ಮಾಡಿಕೊಳ್ಳಿ ಅಂತ ಹೇಳಿದೆ. ಇನ್ನು ರೈಲು ಹೈಜಾಕ್ನಲ್ಲಿ ಅಫ್ಘಾನಿಸ್ತಾನದ ಪಾತ್ರ ಇದೆ ಅಂತ ಪಾಕ್ ಹೇಳಿತ್ತು. ಅವರು ಕೂಡ ಈಗ ತಿರುಗೇಟು ಕೊಟ್ಟಿದ್ದಾರೆ. ಇನ್ನು ಬ್ಯಾನ್ ಆಗಿರುವಂತಹ ಪಿಎಫ್ಐ ಸಂಘಟನೆ ಕರಾವಳಿಯಲ್ಲಿ ಮತ್ತೆ ಆಕ್ಟಿವ್ ಆಗಿದೆ. ಬೃಹತ್ ಅಕ್ರಮ ಪಿಸ್ತೂಲ್ ಮಾರಾಟ ಜಾಲ ಭೇದಿಸಿದಂತ ಮಂಗಳೂರು ಸಿಸಿಬಿ ಪೊಲೀಸರಿಗೆ ಈ ಬಗ್ಗೆ ಸುಳಿವು ಸಿಕ್ಕಿದೆ. ಕೇರಳ ಮೂಲದ ನೊಟೋರಿಯಸ್ ವೆಪನ್ ಡೀಲರ್ ಪಿಎಫ್ಐ ಕಾರ್ಯಕರ್ತನಾಗಿದ್ದ ಅಬ್ದುಲ್ ಲತೀಫ್, ಸಹಚರರಾದ ಮನ್ಸೂರ್, ನೌಫಾಲ್, ಮೊಹಮ್ಮದ್ ಸಾಲಿ ಮತ್ತು ಮೊಹಮ್ಮದ್ ಅಸ್ಕರ್ನನ್ನ ಈಗ ಬಂಧಿಸಿದ್ದಾರೆ. ಬಂಧಿತರಿಂದ 3 ಪಿಸ್ತೂಲ್ ಮತ್ತು 6 ಜೀವಂತ ಗುಂಡನ್ನು ವಶಪಡಿಸಿಕೊಂಡಿದ್ದಾರೆ. ತನಿಖೆ ವೇಳೆ ಆರೋಪಿಗಳು ಮುಂಬೈನಿಂದ ಅಕ್ರಮ ಪಿಸ್ತೂಲು ಸರಬರಾಜು ನಡೆಸುತ್ತಿರುವುದನ್ನು ಒಪ್ಪಿಕೊಂಡಿದ್ದಾರೆ. ಪ್ರಮುಖ ಆರೋಪಿ ಅಬ್ದುಲ್ ಲತೀಫ್ ಮಂಗಳೂರಿನ ಪಿಎಫ್ಐ ಮುಖಂಡರಿಗೆ ಶಸ್ತ್ರಾಸ್ತ್ರ ಪೂರೈಕೆ ಮಾಡಿರುವುದನ್ನು ವಿಚಾರಣೆ ವೇಳೆ ಬಾಯ್ಬಿಟ್ಟಿದ್ದಾನೆ. 2 ತಿಂಗಳ ಹಿಂದೆ ವಾಮಂಜೂರಿನಲ್ಲಿ ಮುಸ್ಲಿಂ ಧರ್ಮಗುರು ಸಫ್ವಾನ್ ಮೇಲೆ ನಡೆದಂತ ಮಿಸ್ಫೈರಿಂಗ್ ಪ್ರಕರಣದಲ್ಲಿ ರೌಡಿಶೀಟರ್ ಬದ್ರುದ್ದೀನ್, ಇಮ್ರಾನ್ ಎಂಬಿಬ್ಬರನ್ನ ಬಂಧಿಸಲಾಗಿತ್ತು. ಅವರಿಬ್ಬರೂ ಕೂಡ ನಿಷೇಧಿತ ಪಿಎಫ್ಐ ಸಂಘಟನೆಯ ಮುಖಂಡರಾಗಿದ್ದರಂತೆ. ಪಿಸ್ಟಲ್ಸ್ ಆರ್ ಲೈವ್ ರೌಂಡ್ ಸೀಸ್ ಮಾಡಿದ್ದಾರೆ. ಅಬ್ದುಲ್ ಲತೀಫ್ಗೆ ನಾವು ವಿ ವರ್ ಸರ್ಚಿಂಗ್ ಫ್ರಮ್ ದ ಲಾಸ್ಟ್ 2 ಮಂತ್ಸ್. ಇವರು ನೋಟೋರಿಯಸ್ ಅಫೆಂಡರ್ಸ್, ಸುಮಾರು ಒಂದು 13 ಪ್ರಕರಣದಲ್ಲಿ ಅವರು ಶಾಮೀಲಾಗಿದ್ದಾರೆ. ಬಹುತೇಕ ಎಲ್ಲ ಇದು ಕಂಟ್ರಿ ಮೇಡ್ ವೆಪನ್ ಸಪ್ಲೈ ಕೇಸಸ್ ಇದೆ. ಆರ್ಮ್ಸ್ ಆಕ್ಟ್ ಅಲ್ಲಿ ಬೇರೆ ಬೇರೆ ಸೆಕ್ಷನ್ ಅಲ್ಲಿ ಕೇರಳ ಮತ್ತು ಕರ್ನಾಟಕದಲ್ಲಿ ಕೇಸ್ ದಾಖಲಾಗಿದೆ. ಬೆಂಗಳೂರಿನಲ್ಲಿ 2ನೇ ವಿಮಾನ ನಿಲ್ದಾಣಕ್ಕೆ ಸ್ಥಳ ಆಯ್ಕೆ ಮಾಡಿ ಮೊನ್ನೆಯಷ್ಟೇ ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರ ಪ್ರಸ್ತಾವನೆಯನ್ನು ಸಲ್ಲಿಸಿದೆ. ಇದರ ನಡುವೆ ತಮಿಳುನಾಡು ಸರ್ಕಾರವು ಹೊಸೂರಿನಲ್ಲಿ ವಿಮಾನ ನಿಲ್ದಾಣ ನಿರ್ಮಿಸಲು 2 ಸ್ಥಳ ಸೂಕ್ತ ಅಂತ ವಿಮಾನ ನಿಲ್ದಾಣ ಪ್ರಾಧಿಕಾರದಿಂದ ಗ್ರೀನ್ ಸಿಗ್ನಲ್ ಕೂಡ ಪಡ್ಕೊಂಡಿದೆ. ಒಂದು ತನೇಜಾ ಏರೋಸ್ಪೇಸ್ ಮತ್ತು ಏವಿಯೇಷನ್ಸ್ ಲಿಮಿಟೆಡ್, ಮತ್ತೊಂದು ಸೋಲಿಗಿರಿಯ ಬಳಿ ಇರುವಂತಹ ಉಲಗಂ ಸ್ಥಳವನ್ನು ಆಯ್ಕೆ ಮಾಡಲಾಗಿದೆ. 2ರಲ್ಲಿ ಯಾವ್ದು ಬೇಕು ಆಯ್ಕೆ ಮಾಡಿಕೊಳ್ಳಿ ಅಂತ ತಮಿಳುನಾಡಿಗೆ ಕೇಂದ್ರ ತಿಳಿಸಿದೆ. ದೇಶಾದ್ಯಂತ ಹೋಳಿ ಹಬ್ಬದ ಸಂಭ್ರಮ ಸಡಗರ ಮನೆ ಮಾಡಿದೆ. ಇದರ ನಡುವಲ್ಲಿಯೇ ಮಹಾರಾಷ್ಟ್ರದ ಕೊಲ್ಹಾಪುರದ ಇಂಚಿಲಕರಂಜಿಯಲ್ಲಿ ಕೆಎಸ್ಆರ್ಟಿಸಿ ಬಸ್ ಮೇಲೆ ಮಸಿ ಎರಚಿ ಕಲ್ಲು ತೂರಿ ಎಸ್ಕೇಪ್ ಆಗಿದ್ದಾರೆ. ಬೀದರ್ನ ಔರಾದ್ನ ಘಮಸುಬಾಯಿ ತಾಂಡಾದಲ್ಲಿ ಲಂಬಾಣಿ ಮಹಿಳೆಯರ ಜೊತೆ ಸ್ಟೆಪ್ ಹಾಕ್ತಾ ಇದ್ದ ವೇಳೆ ಮಾಜಿ ಸಚಿವ ಪ್ರಭು ಚೌಹಾಣ್ ಏಕಾಏಕಿ ಅಸ್ವಸ್ಥಗೊಂಡರು. ಬೆಂಗಳೂರು, ಬೆಳಗಾವಿ, ಬಾಗಲಕೋಟೆ ಸೇರಿದಂತೆ ರಾಜ್ಯದ ಹಲವು ಕಡೆಗಳಲ್ಲಿ ಸಂಭ್ರಮ ಮನೆ ಮಾಡಿತು. ಕರ್ನಾಟಕ ರತ್ನ ಪವರ್ ಸ್ಟಾರ್ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ 50ನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ಮಾರ್ಚ್ 17ಕ್ಕಿರೋದು. ಸೊ ಅಪ್ಪು ಸಿನಿಮಾ ರಿಲೀಸ್ ಆಗಿದೆ. 23 ವರ್ಷದ ಬಳಿಕ ಪುನೀತ್ ಚೊಚ್ಚಲ ಸಿನಿಮಾ ಅಪ್ಪು ಚಿತ್ರ ಮರು ಬಿಡುಗಡೆಯಾಗಿದೆ. ಅಶ್ವಿನಿ ಪುನೀತ್ ಬರ್ತ್ಡೇ ದಿನವೇ ಅಪ್ಪು ರಿಲೀಸ್ ಮಾಡಲಾಗಿದೆ. ಬೆಂಗಳೂರಿನ ಹಲವೆಡೆ ಫ್ಯಾನ್ಸ್ ಶೋಗೆ ಭರ್ಜರಿ ರೆಸ್ಪಾನ್ಸ್ ಸಿಕ್ಕಿದೆ. ಅಪ್ಪು ಕುಟುಂಬಸ್ಥರು, ಅಪ್ಪು ಹೀರೋಯಿನ್ ರಕ್ಷಿತಾ ಪ್ರೇಮ್ ಸಹ ಚಿತ್ರ ವೀಕ್ಷಿಸಿ ಮೈಸೂರಿನ ಗಾಯತ್ರಿ ಚಿತ್ರಮಂದಿರದ ಬಳಿ ಹಬ್ಬದ ವಾತಾವರಣವೇ ಕಂಡುಬಂತು. ಇವತ್ತು ವರ್ಷದ ಮೊದಲ ಚಂದ್ರಗ್ರಹಣ ಸಂಭವಿಸಿದೆ. ಸುಮಾರು 6 ಗಂಟೆಗಳ ಕಾಲ ಗ್ರಹಣ ಪ್ರಕ್ರಿಯೆ ನಡೆಯಿತು. ಉತ್ತರ, ದಕ್ಷಿಣ ಅಮೆರಿಕ, ಯುರೋಪ್, ಆಫ್ರಿಕಾ ಖಂಡಗಳಲ್ಲಿ ಸ್ಪಷ್ಟವಾಗಿ ಕಾಣಿಸಿದೆ. ಏಷ್ಯಾದ ಕೆಲ ರಾಷ್ಟ್ರಗಳಲ್ಲಿ ಕಾಣಿಸಿದ್ರೂ ಭಾರತದಲ್ಲಿ ಇದು ಗೋಚರವಾಗಿಲ್ಲ. ಚಂದ್ರ ಕೆಂಪು ಬಣ್ಣದಲ್ಲಿ ಕಾಣಿಸುವ ಕಾರಣ ಇದಕ್ಕೆ ರಕ್ತ ಚಂದ್ರಗ್ರಹಣ ಅಂತ ಕರೀತಾರೆ.